ಇವರು ದುಡಿದು ಸಂಪತ್ತು ಕಲೆ ಹಾಕಲು ಹೋದವರಲ್ಲ, ಆತ್ಮಗಳನ್ನು ಉಳಿಸಲು ತಮ್ಮ ಜೀವನವನ್ನೇ ಅರ್ಪಿಸಿದವರು. ಹೌದು, ಇದು ವಿಶ್ವದಾದ್ಯಂತ ಸುವಾರ್ತೆಯ ಬೆಳಕು ಹಂಚಿದ ಕ್ರಿಶ್ಚಿಯನ್ ಮಿಷನರಿಗಳ ಬದುಕಿನ ಕಥೆಗಳು. ಶ್ರದ್ಧೆಯ, ತ್ಯಾಗದ ಮತ್ತು ಧೈರ್ಯದ ಶ್ರೇಷ್ಠ ಉದಾಹರಣೆಗಳು. ಇವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಇವರು ದೇವರ ಕರೆಯನ್ನು ಕೇಳಿದವರು, ಆತ್ಮಗಳನ್ನು ಉಳಿಸಲು ದುಃಖ ಸಹಿಸಿದವರು, ದೇಶ, ಕುಟುಂಬ, ಸ್ವಂತ ಪ್ರಾಣ ಎಲ್ಲವನ್ನೂ ತ್ಯಾಗ ಮಾಡಿದವರು. ಅವರ ಕನಸು ಒಂದು ಮಾತ್ರ, ಸುವಾರ್ತೆಯನ್ನು ವಿಶ್ವದ ಕೊನೆಯವರೆಗೂ ತಲುಪಿಸುವುದು. ಅವರ ಜೀವನವು ನಮಗೆ ತ್ಯಾಗ, ಪ್ರಾರ್ಥನೆ ಮತ್ತು ನಂಬಿಕೆಯಿಂದ ಜೀವನ ಸಾಗಿಸುವ ಪಾಠವನ್ನು ಕಲಿಸುತ್ತಿದೆ. ಇವು ಕ್ರಿಶ್ಚಿಯನ್ ಮಿಷನರಿಗಳ ಸತ್ಯ ಕಥೆಗಳು. ಹಲೋ ಸ್ನೇಹಿತರೆ, ಪ್ರೇರಣಾದಾಯಕ ಕಥೆಗಳಿಗಾಗಿ ನನ್ನ ಚಾನಲ್ಗೆ ಸ್ವಾಗತ. ಸಾವಿರದ 858 ಏಪ್ರಿಲ್ 23ರಂದು ಕರ್ನಾಟಕದ ಮಂಗಳೂರಿನಲ್ಲಿ ಒಂದು ಅಪರೂಪದ ಜನ್ಮ. ಆಕೆಯ ತಂದೆ ಅನಂತ ಶಾಸ್ತ್ರಿಗಳು ಸಂಸ್ಕೃತದ ತಜ್ಞರಾಗಿದ್ದರು. ಆ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಭಾವನೆಯೇ ಇರಲಿಲ್ಲ. ಆದರೆ ಇವರು ವೇದಗಳನ್ನು ಮಹಿಳೆಯರಿಗೂ ಓದಿಸಬೇಕೆಂಬುದಾಗಿ ನಂಬಿದ ಅಪರೂಪದ ವ್ಯಕ್ತಿ. ಮತ್ತು ತಾಯಿಯಿಂದ ಆಕೆ ತಾಳ್ಮೆ, ಧೈರ್ಯ ಕಲಿತಳು. ಅವಳು 8ನೇ ವಯಸ್ಸಿಗೆ ವೇದಗಳನ್ನು ಓದಿದಳು. 12ನೇ ವಯಸ್ಸಿಗೆ ಸಂಸ್ಕೃತದಲ್ಲೇ ಶ್ಲೋಕಗಳನ್ನು ರಚಿಸಿದಳು. ಜನರು ಅವಳಿಗೆ ಸರಸ್ವತಿ ಪಂಡಿತ ಎಂದೇ ಹೆಸರಿಟ್ಟರು. ತರುಣಿಯಾದ ಈಕೆ ತಮ್ಮ ಅಣ್ಣನೊಂದಿಗೆ ದೇಶಾದ್ಯಂತ ಓಡಾಡತೊಡಗಿದಳು. ಕಾಡುಗಳು, ಅಪರಿಚಿತ ಸ್ಥಳಗಳು. ಆದರೆ ಶೀಘ್ರವೇ ದುಃಖದ ಮೋಡಗಳು ಕವಿದುಕೊಂಡವು. ಬರಡಿನ ನಡುವೆ ಆಕೆ ತಂದೆ, ತಾಯಿ, ಸಹೋದರರು ಒಬ್ಬರ ಹಿಂದೆ ಒಬ್ಬರಂತೆ ಎಲ್ಲರೂ ಇಲಕ್ಷ್ಯವಾಗಿ ತೀರಿಕೊಂಡರು. ಪಂಡಿತ ತೀರಾ ಚಿಕ್ಕ ವಯಸ್ಸಿನಲ್ಲಿ ಅನಾಥಳಾದಳು. 1880ರಲ್ಲಿ ಈಕೆ ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದಳು. ಈ ನಿರ್ಧಾರವು ಸಮಾಜದಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿತು. ಆ ಬ್ರಾಹ್ಮಣ ಪಂಡಿತೆಯು ಕ್ರಿಶ್ಚಿಯನ್ ಆಗಿಬಿಟ್ಟಳ ಎಂಬ ಚಾಡಿ ಹರಿದಾಡಿತು. ಈಕೆ ತಮ್ಮ ಪುಣೆ ಮತ್ತು ಕಲ್ಕತ್ತಾ ಭೇಟಿ ಸಮಯದಲ್ಲಿ ಮೊದಲ ಬಾರಿ ಬೈಬಲನ್ನು ಓದಿದಾಗ ಯೇಸು ಕ್ರಿಸ್ತನ ಸಂದೇಶವು ಆಕೆಯ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿತು. ವಿಶೇಷವಾಗಿ ಕ್ರಿಸ್ತನ ಪ್ರೀತಿಯು ಬಡವರ, ತಿರಸ್ಕೃತರ ಮತ್ತು ಮಹಿಳೆಯರ ಮೇಲೆ ಇರುವುದನ್ನು ಕಂಡು ಆಕರ್ಷಿತಳಾದಳು. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬ ವಚನವು ವಿಧವೆತನ, ತಿರಸ್ಕೃತ ಹಾಗೂ ಹಿಂಸೆಯ ಜೀವನದ ಬಾಧೆಯಿಂದ ಪೀಡಿತಳಾಗಿದ್ದ ಈಕೆಗೆ ತುಂಬಾ ತಾಳಮೇಳವಾಗಿ ತೋರಿತು. ಕ್ರೈಸ್ತ ಧರ್ಮದಲ್ಲಿ ಆಕೆ ಕಂಡದ್ದು ಮಹಿಳೆಯರನ್ನು ಪ್ರೀತಿಸುವ ದೇವರು, ತಿರಸ್ಕೃತರನ್ನು ಆಲಿಂಗನ ಮಾಡಿದ ರಕ್ಷಕನನ್ನು. ಆಕೆ ವಿವಾಹವಾದದ್ದು ಸಹ ಕ್ರಿಶ್ಚಿಯನ್ ಪುರುಷನೊಂದಿಗೆನೆ. ಆದರೆ ದುರಾದೃಷ್ಟವತ್ ಅವರು ಕೂಡ ಶೀಘ್ರದಲ್ಲೇ ಕಾಲಾರ ಕಾಯಿಲೆಗೆ ತುತ್ತಾಗಿ ಮೃತಪಟ್ಟರು. ಆಕೆಗೆ ಪುಟ್ಟ ಮಗು ಬಾಕಿಯಾಗಿತ್ತು. ಅವಳ ತುಡಿತ ಎಷ್ಟು ಶಕ್ತಿಯುತ ಎಂದರೆ ಅವಳು ಬ್ರಿಟನ್ಗೆ ಹೋದಳು, ಅಲ್ಲಿಂದ ಅಮೆರಿಕಕ್ಕೂ ಹೋದಳು. ಅಲ್ಲಿ ಅವಳು ಮಹಿಳಾ ಶಿಕ್ಷಣ, ಬಡ ಮಕ್ಕಳ ಸ್ಥಿತಿ, ನಿರ್ಗತಿಕ ಮಹಿಳೆಯರ ಬದುಕು, ಈ ಎಲ್ಲ ವಿಷಯಗಳ ಮೇಲೆ ಸ್ಫೋಟಕ ಭಾಷಣಗಳನ್ನು ನೀಡಿದಳು. ಅವಳ ಚಿಂತನೆ ಭಾರತದಲ್ಲಿ ಬದಲಾವಣೆ ಬೇಕು ಎಂದರೆ ಹೆಣ್ಣು ಮಕ್ಕಳ ಶಿಕ್ಷಣವೇ ಮೊದಲ ಹೆಜ್ಜೆ ಆಗಬೇಕು ಎಂದು. 1889ರಲ್ಲಿ ಪುಣೆಯಲ್ಲಿ ಶಾರದಾ ಸದನ ಎಂಬ ಒಂದು ಅಪರೂಪದ ಶಾಲೆಯ ಆರಂಭ, ವಿಧವೆಯರಿಗೆ ಶಿಕ್ಷಣ, ಸ್ವಾವಲಂಬನೆ. ಅನಂತರ 1890ರಲ್ಲಿ ಕೇದಗಾವಿನಲ್ಲಿ ಮುಕ್ತಿ ಮಿಷನ್ ಸ್ಥಾಪನೆ, ಅನಾಥರಿಗೆ ಆಶ್ರಯ. ಆದರೆ ಈ ಮಿಷನ್ನ ಹಿಂದೆ ಒಂದು ಭಯಾನಕ ಸವಾಲು ಇತ್ತು. ಆಕೆ ಎದುರಿಸಿದ ಕಷ್ಟಗಳು, ಅಪಾಯಗಳು ತುಂಬಾನೇ ಇದ್ದವು. 1922 ಏಪ್ರಿಲ್ 5ರಂದು ಈ ಮಹಾತಾಯಿ ಈ ಲೋಕವನ್ನು ತೊರೆದರು. ಆದರೆ ಆಕೆಯ ಕಾರ್ಯ ಇನ್ನೂ ಜೀವಂತ. ಮುಕ್ತಿ ಮಿಷನ್ ಇಂದಿಗೂ ಮಹಿಳೆಯರಿಗೆ ಬೆಳಕಾಗಿದೆ. ಅವಳು ಕೇವಲ ಪುಸ್ತಕ ಬರೆಯಲಿಲ್ಲ, ಅವಳು ಇತಿಹಾಸ ಬರೆದಳು. ಹೆಣ್ಣೆಂಬ ಶಬ್ದಕ್ಕೆ ಗೌರವ ತುಂಬಿದ ಹೆಮ್ಮೆ ಭರಿತ ಹೆಜ್ಜೆ ಅವಳದಾಗಿತ್ತು. ಇವಳು ಕತ್ತಲೆಯ ನಡುವೆ ಬೆಳಕು ತಂದವಳು. ಬದುಕಿನಿಂದ ಹಿಂಸೆ ಒಳಗಾದ ಮಹಿಳೆಯರಿಗಾಗಿ ತಾಯಿಯಂತೆ ನಿಂತವಳು. ತಾನೊಬ್ಬಳಾದರೂ ಸಾವಿರಾರು ಜನರ ಬದಲಾವಣೆಗಾಗಿ ಹೋರಾಡಿದವಳು. ಕ್ರಿಸ್ತನ ಪ್ರೀತಿಯ ಶಕ್ತಿಯಿಂದ ಭಾರತದ ಹೆಣ್ಣು ಮಕ್ಕಳನ್ನು ಮುಕ್ತಿಗೊಳಿಸಿದವಳು. ಈಕೆ ಹೆಸರೇ ಪಂಡಿತ ರಮಾಬಾಯಿ. ಅವಳೊಬ್ಬಳ ಜೀವನವೇ ಇತಿಹಾಸಕ್ಕೆ ಪ್ರೇರಣೆಯ ದೀಪವಾಗಿದೆ.
ಧನ್ಯವಾದಗಳು ನನ್ನ ವಿಡಿಯೋವನ್ನು ನೋಡಲು ಸಮಯ ನೀಡಿದ್ದಕ್ಕಾಗಿ. ಇಂತಹ ಕ್ರೈಸ್ತ ಮಿಷನರಿಗಳ ಜೀವನ ಕಥೆಯನ್ನು ಕೇಳಲು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ.